ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ಸಾರು ಮಾಡೋಣ. ಸಾಮಗ್ರಿಗಳು: ಬೇಯಿಸಿದ ಕಡಲೆಬೇಳೆ, ರುಬ್ಬಿದ ಕೊಬ್ಬರಿ ಮತ್ತು ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಬೇಯಿಸಿಕೊಂಡಂತಹ 1 ಕಪ್ ಕಡಲೆಬೇಳೆಯನ್ನು ಹಾಕಬೇಕು. ನಂತರ 1 ಲೋಟ ಬಿಸಿ ನೀರು ಮತ್ತು ರುಬ್ಬಿಟ್ಟುಕೊಂಡಂತಹ ಕೊಬ್ಬರಿ, ಟೊಮ್ಯಾಟೊ ಪೇಸ್ಟ್, ಅಚ್ಚ ಖಾರದ ಪುಡಿ, ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು. ಕಲಿಸಿದ ನಂತರ ಇದನ್ನು 10 ನಿಮಿಷಗಳವರೆಗೆ ಖಾರವನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು. ಖಾರ ಕುದ್ದಿದ ನಂತರ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಂಡು ಮತ್ತೆ ಅದೇ ಬಾಣಲೆಯನ್ನು ಒಲೆಯ ಮೇಲೆ ಇಟ್ಟು ಬಾಣಲೆ ಬಿಸಿಯಾದ ನಂತರ 1 ಚಮಚ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಒಗ್ಗರಣೆಯನ್ನು ಹಾಕಬೇಕು. ನಾವು ಇಲ್ಲಿ ಬಳಸ್ತಾ ಇರುವಂಥದ್ದು ಕುಸುಬಿ ಎಣ್ಣೆ. ಕುಸುಬಿ ಎಣ್ಣೆ ತಿನ್ನುವುದರಿಂದ ಎಲುಬುಗಳು ಗಟ್ಟಿಯಾಗುತ್ತವೆ. ಒಗ್ಗರಣೆ ಆದ ನಂತರ ಸಾರನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು. ಕುದಿಯುತ್ತಿರುವ ಸಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 5 ನಿಮಿಷಗಳ ಕಾಲ ಮತ್ತೊಮ್ಮೆ ಸಾರನ್ನು ಚೆನ್ನಾಗಿ ಕುದಿಸಬೇಕು. 5 ನಿಮಿಷದ ನಂತರ ಸಾರನ್ನು ಬಂದ್ ಮಾಡಿ ಇದನ್ನು ಅನ್ನಕ್ಕೆ ಕಲಸಿ ತುಪ್ಪದೊಂದಿಗೆ